ಗೋಪಾಲಣ್ಣಿ ಬಂದೇನ್ಲ ಬೇಕನಾಶಿ ಏನ್ಲ ಹೆಂಗ್ ಅಧಿಕಾರ ನಡೆಸ್ತೈತ್ಲ ಹೊಸ CM? ಹೊಸ CM ಇನ್ನು ಆಡಳಿತ ನಡೆಸಕ್ಕೆ ಸುರುಣೆ ಮಾಡ್ಲ ಕಣೆ. ಇರೋಬ್ಬರ ಮಾಜಿ CMಗಳು ಯಾರ್ಯಾರವ್ರು ಅವ್ರ ಮನೆಗೆಲ್ಲ ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಸಲಹೆ ಕೇಳ್ಕೊಂಬತ್ತೈತಿ. ಎಲ್ರೂ ಮೀಟ್ ಮಾಡಿ ತರಕಿಯ ನಮ್ಮ ಮಾಜಿ CM ಕುಮಾರಣ್ಣನ್ನು ಒಂದ್ಸತಿ ಮೀಟ್ ಮಾಡಕ್ಕೆ ಹೇಳೆ. ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಎಲ್ಲರೂ ಅವ್ರ ಅನುಭವ ಕೇಳಬೇಕು, ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ, ಎಲ್ಲ ಅವ್ರಿಗೆ ಏನು ಗೌರವ ಕೊಡಬೇಕು ಕೊಡಲೇಬೇಕು ನಾವು. ಸೂಪರ್ ಮಾಮ. ತಡಿಲ ಅಣ್ಣ, ಕುಮಾರಣ್ಣನೇ ಕೇಳೇ ಬಿಡ್ತೀನಿ ಇರ್ತಾಗೆ. ಅಣ್ಣ ಕುಮಾರಣ್ಣ, DK ನಿನ್ನ ಮೀಟ್ ಮಾಡಕ್ ಗೊತ್ತದಂತೆ ಕಣೆ. ಒಂದ್ ಡೇಟ್ ಕೊಟ್ಬಿಟ್ಟು ಆಶೀರ್ವಾದನ ಕೊಟ್ಟು ಹಂಗೆ ಸಲಹೆ ಸೂಚನೆ ಕೊಟ್ಟು ಕಳಿಸ್ಬಿಟ್ಟಣ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು, ಏನು ಅರ್ಧವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಅರ್ದಿರೋದು ಏನು ಅಂತ ಅಂದರು. ನಾನು ಸಲಹೆ ಕೊಡೋದೇನೈತೆ, ನನ್ನ ಏನು ಕಿತ್ತ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ, ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ನೀನು ಹಿಂಗಂದ್ರೆ ಹೆಂಗಣ್ಣ? ಹಿರಿ ಮನ್ಸ 2 ಸರ್ತಿ CM ಆಗಿದೆಯೇ, ನಿನ್ನ ಆಶೀರ್ವಾದ ಇಲ್ಲದೆ ಆಡಳಿತ ಹೆಂಗಣ ಮಾಡೋದು? ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಅಯ್ಯಲೇ 2 ಸತಿ CM ಆಗಿ ಏನ್ ಗುಡ್ಡೆ ಹಾಕಿದೀಯ ಅಂತ DK ಕುಮಾರಣ್ಣಂಗೆ ಅವಾಜ್ ಬಿಟ್ಟಿರ್ಲಿಲ್ವೇನ್ಲ? ಅದನ್ನೆಲ್ಲ ಮನ್ಸಲ್ಲಿ ಮಾಡಿಕೊಂಡು ಕುಮಾರಣ್ಣ ಮುನ್ನಿಸ್ಕೊಂಡಿರ್ತದೆ ಕಂಬುಡ್ಲೆ. ಅಯ್ಯಯ್ಯೋ, ಇದ್ರು ಇರ್ಬೋದು ಕಲ್ಯಾಣ. ಆದ್ರೆ ಈಗ BJP ದೊಡ್ಡಗೌಡರಿಗೆ ಟಿಕೆಟ್ ಕೊಟ್ಟಿಲ್ವಲ್ಲ, ಅವುಗಳ ಮೇಲೂ ಸಿಟ್ಕೊಂಡಿರ್ತದಿಲ್ಲ ಅಣ್ಣ. ಅವುಗಳ ಮೇಲೆ ಆಗಾಗ ಸಿಟ್ಕಂತಲೇ ಇರ್ತದೆ ಕಣ್ಲೆ, ಬೈಕೊಂಡು ಓಡಾಡ್ತಾ ಇರ್ತದೆ, ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ನೋಡಿಲಿ, ಕಾಂಗ್ರೆಸ್ ದೇವೇಗೌಡರಿಗೆ ಅನ್ಯಾಯ ಆಗೈತೆ ಅಂತ ಕಣ್ಣೀರು ಸುರಿಸ್ತವೆ. ನೋಡಿ, ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಇಳಿ ವಯಸ್ಸಿನಲ್ಲಿ ಅವರ ರಾಜಕೀಯ ಅಂತ್ಯ ಒಂದು ಸುಗಮ ರೀತಿಯಲ್ಲಿ ಆಗಬೇಕಾಗಿತ್ತು. ಇದು ಸುಗಮ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ಯಾರು ಬಯಸೋದಿಲ್ಲ. ಇದು ನಾನು ಹೇಳ್ತಕ್ಕಂಥದ್ದು ಅದು JDS ಪಕ್ಷಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತೇಳಿ ನಾನು ಭಾವಿಸಿದ್ದೇನೆ. ಅದೊಂದು ದುರಂತ, ಅದು BJP ಅವ್ರ ಚಾಳಿ. ನೀವು ಅದೇನು ಸ್ಪೆಷಲ್ ಆಗಿ ಕೇಳೋದೇ ಬೇಡ. ನಂಬಿಟ್ಟು ಹಾಳಾಗ್ತಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾಟಕೀಯವಾಗಿದ್ದು ಅನ್ನೋದನ್ನ ಅವರ ಮಾತುಗಳೇ ವ್ಯಕ್ತ ಆಗ್ತಾ ಇದ್ದಾವೆ. ಹಾಗಾಗಿ ನಾಟಕದ ಮಾತುಗಳಿಗೆ ಉತ್ತರಿಸಬೇಕಾದ ಅವಶ್ಯಕತೆ ಇಲ್ಲ. ಹಾಗೇಳಿ ಕಾಂಗ್ರೆಸ್ನವಕ್ಕೆ ಟ್ಯಾಂಕ್ ಕೊಡಕ್ಕೆ CT ರವಿ ಬಂತಲ್ಲ, ಏನ್ಲ ಇದು ಅವಸ್ಥೆ? ನಾವು JDS ಚೆನ್ನಾಗಿದ್ದೀವಿ, ನಮ್ಮ ಮಧ್ಯೆ ಹುಳಿ ಹಿಂಡ್ಬೇಡಿ ಅಂತ BJP ಬೇಡ್ಕಂತ ಇದ್ದಕನೆ. ಅವುಗಳು ಸುದ್ದಿ ಬಿಡ್ಲೆ, ಇದಕ್ಕೆ ಕುಮಾರಣ್ಣ ಏನ್ ಹೇಳ್ತದೆ ಕೇಳಪ್ಪ. ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದೀವ, ದೇವೇಗೌಡರನ್ನ ಕೊಡಿ ಅಂತ ಕೇಳಿದ್ದಾರ? ಲೇ ಓದಿಕ್ಯಾತ, ಕುಮಾರಣ್ಣ ಅರ್ಜಿನೇ ಹಾಕಿಲ್ವಂತಿ, ಸುಮ್ಕೆ ಇವೆಲ್ಲ ಯಾಕೆ ರೋಡಲ್ಲಿ ಕಿತ್ತಾ ಇರ್ತಾವಲ್ಲ? ಕಳಿಸ್ತಾ ಇದ್ದಾಗೆ ಶಿವನಿ ಶಂಭುಲಿಂಗ. कोई तन काढा